ಬೆಂಗಳೂರಿನಲ್ಲಿ ಹೊರ ರಾಜ್ಯದವರ ದಬ್ಬಾಳಿಕೆಯ ಬಗ್ಗೆ ಒಂದ್ ಕಡೆ ಜಿ.ಪಿ. ರಾಜರತ್ನಂ ಅವರು ಏನ್ ಹೇಳ್ತಾರೆ ಅಂತಂದ್ರೆ ನರಕಕ್ಕೀಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಹೊಲದ ಹಾಕಿದ್ರು ಮೂಗಲ್ಲಿ ಕನ್ನಡ ಪದ ಮಾತಾಡ್ತೀನಿ ಅಂತ ಹೇಳಿದರು. ಈಗ ಮೂಗನ್ನು ಹಿಡಿಯುವಂತ ಸಂದರ್ಭಕ್ಕೆ ಬಂದಿದ್ದೀವಿ. ಹೊರ ರಾಜ್ಯದವರು ಅಷ್ಟರ ಮಟ್ಟಿಗೆ ದಬ್ಬಾಳಿಕೆ ಕನ್ನಡಿಗರ ಮೇಲೆ. ಇದನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನಾವು ಅಯ್ಯಯ್ಯೋ ಅದ್ರ ಬಗ್ಗೆ ಏನು ಕಣ್ಣೀರಿನ ಕತೆ. ರಾಜರತ್ನಂ ಅವರು ನನಗೆ ಭಾಳ ಬೇಕಾದವರು. ರಾಜರತ್ನಂ ನನಗೆ ಬೇಕಾದವರು. ಜಿ.ಪಿ. ರಾಜರತ್ನಂ ಭಾಳ ಬೇಕಾದವರು. ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಹೆಂಡ ಮುಟ್ಟದ ಕೈನ. ರಾಜರತ್ನಮ್ಮು, ಟಿ.ಪಿ. ಕೈಲಾಸಂ ಇವರೆಲ್ಲ ಭಾಳ ಅದ್ಭುತವಾದಂಥ ಜನ. ರಾಷ್ಟ್ರಕವಿ ಕುವೆಂಪುರವರು. ಕೈಲಾಸ ಯಾಕೆ ಬೇಕು ನಮಗೆ ಅವೆಲ್ಲ ಪಾಪ ಅವ್ರು ಹೇಳಿದರು. ಭಾಳ ಅದ್ಭುತ ಇದೆ ಅವರೆಲ್ಲ. ದಬ್ಬಾಳಿಕೆ ಬಗ್ಗೆ, ಹೊರ ರಾಜ್ಯದವರ ದಬ್ಬಾಳಿಕೆ ಬಗ್ಗೆ ಯಾರು ಅದನ್ನು ಸರಿಪಡಿಸೋಕ್ಕಾಗದೇ ಪರಿಸ್ಥಿತಿಲಿ ಬಂದ್ಬಿಟ್ಟಿದೆ. ಕರ್ನಾಟಕ ರಾಜ್ಯ ಎಲ್ಲೆಲ್ಲೂ ಪರಭಾಷೆಯವರು, ಎಲ್ಲೆಲ್ಲೂ ಪರಭಾಷೆಯವರು. ದಾಂಧಲೆ ಯಾವ ಬೀದಿ ನೋಡಿದ್ರು ಅವರೇ. ಸರ್ಕಾರಕ್ಕೆ ಬೇಕಾಗಿಲ್ಲ, ಪೊಲೀಸಿಗೆ ಬೇಕಾಗಿಲ್ಲ, ಮತ್ತು ಕಾನ್ಸ್ಟಿಟ್ಯೂಷನ್ನಲ್ಲಿ ಯಾರು ಎಲ್ಲಿ ಬೇಕಾದರೂ ಇರ್ಬೋದು ಅಂತ ಹೇಳ್ಬಿಟ್ಟಿದ್ದಾರೆ. ಆದರೆ ಯಾರು ಎಲ್ಲಿ ಬೇಕಾದ್ರೂ ಇರ್ಬೋದು ಅಂತಂದರೆ ನಮ್ಮನೆ ನಾವಿರೋರು ಇಬ್ಬರು, ನೀವು 15 ಜನ ಬಂದು ಕೂತ್ಕೊಳ್ಳೋಕ್ಕಾಗತ್ತಾ? ನಮ್ಮನೆಗೆ ಕೂತ್ಕೊಂಡು ನಮ್ಮಿಬ್ಬರನ್ನೇ ಹೊರಗಾಗ್ತೀರಿ. ಇವತ್ತು ಆ ಪರಿಸ್ಥಿತಿ ಆಗಿದೆ. ಕನ್ನಡಿಗರು ಅವರ ಪರಿಸ್ಥಿತಿನೇ ಚಿಂತಾಜನಕ. ನವೆಂಬರ್ 1 ರಾಜ್ಯೋತ್ಸವ ಬರ್ತಾ ಇದೆ. ಸರ್ಕಾರ ಯೋಚನೆ ಮಾಡಬೇಕು ಇದನ್ನು. ನೀವು ಕನ್ನಡಿಗರ ಉದ್ಯೋಗದ ಬಗ್ಗೆ ನಿಮ್ಮಲ್ಲಿ ಪ್ರಾಮಾಣಿಕವಾದಂಥ ಚಿಂತನೆ ಇಲ್ಲ. ಹೊರ ರಾಜ್ಯದವರು ಏನು ಅವ್ರ ಪರಿಸ್ಥಿತಿ ಏನು ಅದು ಚಿಂತನೆ ಇಲ್ಲ. ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅವೆಲ್ಲ ಕನ್ನಡ ವಿರೋಧಿಯಾಗಿದ್ದಾರೆ. ಭಾಷೆ ಕಲ್ಸಕ್ಕೆ ಅವರು ತಯಾರಾಗಿಲ್ಲ. ಅವರು ಏನು ಕರ್ನಾಟಕದಲ್ಲಿ ಕನ್ನಡವನ್ನೇ ತೀರಾ ತುಳಿತಾ ಇದ್ದಾರೆ. ಹೊರಗಡೆಯವ್ರದೇ ಇಲ್ಲಿ ದಾಂಧಲೆ. ಹೊರಗಡೆಯವ್ರ ಜೊತೆಯಲ್ಲಿ ಹೊಂದ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಜಮೀನುಗಳೆಲ್ಲ ಅವ್ರಿಗೆ ಹೋಗ್ತಾ ಇದೆ. ಅವರು ಯಾವ್ಯಾವುದೋ ರೂಪದಲ್ಲಿ ಬರ್ತಾರೆ, ಹೋಗ್ತಾ ಇದೆ. ಒಂದೊಂದಲ್ಲ. ಈಗ ನಿಮಗೆ ಉದಾಹರಣೆಗೆ ಬಳ್ಳಾರಿನಲ್ಲಿ ಅಯ್ಯೋ ಇದನ್ನು ಯಾರಿಗೆ ಹೇಳೋದು? ಬಳ್ಳಾರಿ ಮೈಸೂರು ರಾಜ್ಯ ಇದ್ದಾಗ 9 ಜಿಲ್ಲೆ ಇತ್ತು. ಆಗ ಹನುಮಂತಯ್ಯನವರು ಬಳ್ಳಾರಿ ಮದ್ರಾಸ್ನಲ್ಲಿತ್ತು. ನಮ್ಮ ತಗೊಂಡ್ರು. ಹೆಂಗೆ ಸಂಪದ್ಭರಿತವಾದಂಥ ಬಳ್ಳಾರಿ ಚಿನ್ನದ ಗಣಿ ಅದರು ಅಯ್ಯೋ ಲೂಟಿ ಮಾಡ್ಬಿಟ್ರೀಗ ನಮ್ಮವರೇ. ಇಡೀ ಬಳ್ಳಾರಿಯನ್ನೇ ಲೂಟಿ ಮಾಡಿ ನಾಶ ಮಾಡಿದ್ದಾರೆ. ಯಾರಿಗಾದರೂ ಇದ್ರ ಬಗ್ಗೆ ಚಿಂತನೆ ಇದೆಯಾ? ಯಾರಿಗೂ ಚಿಂತನೆ ಇಲ್ಲ. ಅವರು ಇವತ್ತು ನಮ್ಮ ರಾಜ್ಯದಲ್ಲಿ ದೊಡ್ಡ ಮನುಷ್ಯರುಗಳು, ಭಾಳ ದೊಡ್ಡ ಮನುಷ್ಯರುಗಳು ಅವರು. ಅವರು ಇನ್ನೊಬ್ಬರ ಬಗ್ಗೆ ಮಾತಾಡೋದು ಭಾಳ ದೊಡ್ಡ. ನಿಮಗೆ ಈ ಜಿಂದಾಲ್ ಕಂಪ್ನಿ ಅವ್ರಿಗೆ ನಮ್ಮ ಮೊದಲು ಆರಂಭ ಆದ್ದು ನಮ್ಮದು ಕಬ್ಬಿಣ ಅದ್ರ ತೆಗೆದು ಕೊನೆಗೆ ಅದು ಜಿಂದಾಲ್ ಕಂಪ್ನಿ ಕೊಟ್ಟರು. ಮೊದಲಿಂದ 6,500 ಎಕರೆ 6,500 ಎಕರೆ ಈಗ ತಿರುಗಿ 3,500 ಎಕರೆ ಕೊಟ್ಟರು. ಒಂದು ಎಕರೆಗೆ 1,25,000 ರೂಪಾಯಿ. ಎಲ್ಲರೂ ಇದೇನು ರಾಜ್ಯ? ಏನಾಗ್ತಾ ಇದ್ದೀವಿ ನಾವು? ಕನ್ನಡಿಗರು 8 ಜನ ಕನ್ನಡಿಗರಿಗೆ ಉದ್ಯೋಗ ಕೊಟ್ಟಿದ್ದೀನಿ. ನೀನು 11,000 ಎಕರೆ ಜಾಗ ತಗೊಂಡು ಕನಿಷ್ಠ ನೀನು ಒಂದು 50,000 ಜನಕ್ಕಾರು ಕೊಡಬೇಕಲ್ಲ. ಇಲ್ಲ, ಕನ್ನಡಿಗರಿಗೆ ಉದ್ಯೋಗ ಕೊಡ್ತಾ ಇಲ್ಲ. ಬಾರಿ ಈಗೆಲ್ಲ ಆಮೇಲೆ IT ಬರೀ ಮಾತಾಡ್ತಾರವರು, ಬುರುಡೆ ಬಿಡ್ತಾರೆ. ನಮ್ಮ ಮೋಹನ್ ದಾಸ್ ಪೈ ಅಯ್ಯಮ್ಮ ಯಾರು ಮುಜಮ್ದಾರ್ ಭಾರಿ ಏನು ಅವರೇನು ಬೆಂಗಳೂರು ಉದ್ಧಾರ ಮಾಡೋರಂಗೆ ಮಾಡ್ತಾರೆ. ಇಲ್ಲಿ ಗುಂಡಿ ಬಿದ್ದು ಬಿಡ್ತು, ಅಲ್ಲಿ ನೀರು ಬಿಡ್ತು, ಮಳೆ ಬಿದ್ದರೆ ಗುಂಡಿ ಬೀಳಲೇಬೇಕಲ್ಲ. ಒಳ್ಳೆ ಇದನ್ನೇನು ಅವರು ಅಯ್ಯೋ ಭಾರಿ ಅವರು ಈ ದೇಶಕ್ಕೆ ಅವರೇನೋ ಪೋಪ ಬೆಂಗಳೂರು ಅವರು. ಗುಂಡಿ ಬಿತ್ತು ನೋಡಿ, ಇದು ಬಿತ್ತು. ಆಮೇಲೆ ಅವರೇ ಭಾಳ ಚೆನ್ನಾಗಿ ನೀವು ಜನ ಭೇಟಿ ಮಾಡ್ತಾಯಿದ್ರಿ, ಶಬಾಸ್ಗಿರಿ. ಏನು ಮಾತುಗಳು ಅವರು. ಅವರು 8 ಜನ ಕನ್ನಡದವ್ರು ಕೆಲಸ ಕೊಟ್ಟಿದ್ದಾರೆ. ಅವರು IT ಅವರು ನಾರಾಯಣ ಮೂರ್ತಿ, ಸುಧಾಮೂರ್ತಿ 8 ಜನ ಕೊಟ್ಟಿದ್ದಾರೆ ಕನ್ನಡದವ್ರಿಗೆ. ಕನ್ನಡಕ್ಕೆ 8 ಜನ ಕೊಟ್ಟಿದ್ದಾರೆ. ಎಲ್ಲಿ ಅವರು ಸಾವಿರಾರು ಕೋಟಿ ಇವರು ಸಂಪಾದನೆ ಮಾಡ್ತಾ ಇರೋದು. ಹೇಗೆ ಮಾಡಿದ್ರಿ ನೀವು? ಸಿಕ್ಕಾಪಟ್ಟೆ ಬೆಲೆ ಟ್ಯಾಕ್ಸ್ ಏರ್ತಾನೆ ಮಾಡಿರೋದು. ಇಲ್ಲ ಸುಮ್ಮನೆ ನಿಮಗೆ 1,000 ಕೋಟಿ ಬರುತ್ತಾ ನಿಮಗೆ?
ನೀವು ಈಗ ಉಪದೇಶ ಹೇಳ್ತೀರಿ ಅಲ್ವಾ? ಯಾವ ನಾನು ಹೇಳ್ತೀನಿ ನಿಜ, ಸರ್ಕಾರದ ದುಡ್ಡು ಇದೆ, ಅಧಿಕಾರ ಇದೆ, ಎಲ್ಲ ಇದೆ. ನಿಮ್ಮ IT BT ಅವರೆಲ್ಲ ಸೇರಿ ಪ್ರತಿ ವರ್ಷ ಗಿಫ್ಟ್ ಅಂಥೇಳಿ ಕೊಡಿ ಒಂದು 30,000 ಕೋಟಿ ಬೆಂಗಳೂರಿಗೆ. 30,000 ಕೋಟಿ IT BT ಎಲ್ಲ ಕಲೆಕ್ಟ್ ಮಾಡಿ 30,000 ಕೋಟಿ ಪ್ರೆಸೆಂಟ್ ಮಾಡಿ ಚೀಫ್ ಮಿನಿಸ್ಟ್ರಿಗೆ. ಓನ್ಲಿ ಬೆಂಗಳೂರು ಮಾತ್ರ, ಬೆಂಗಳೂರು ರೋಡು, ಬೆಂಗಳೂರಿದು. ಇವರು ಭಾಳ ಉಪದೇಶ ಇವ್ರ ಉಪದೇಶ ಕೇಳೋಕ್ಕಾಗತ್ತಾ? ಮತ್ತೆ ಗುಂಡಿ ಮುಚ್ಚಿ ಅಂತ ಹೇಳಬಾರ್ದ ವಾಟಾಳ್ ನಾಗರಾಜ್ ಸರ್? ಗುಂಡಿ ಮುಚ್ಚಿ ಅಂತ ಹೇಳುವಾಗ ಅದ್ರ ಹಿನ್ನೆಲೆ ಗುಂಡಿ ಮುಚ್ಚಿ, ನೀವು ಬರೀ ಗುಂಡಿ ಮುಚ್ಚಿಬಿಡಿ ಅಂತ ಗಾಣಗಿತ್ತಿ ಅಯ್ಯೋ ಅಂದಂತೆ ಒಂದು ಮಗು ಬಿಸಿಲಲ್ಲಿ ಬರ್ತಾಯಿತ್ತು. ಬಿಸಿಲಲ್ಲಿ ಕರ್ಕೊಂಡು ಒಂದು ಮಗು ಕರ್ಕೊಂಡು ಬರ್ತಾಯಿದ್ರು. ಆಮೇಲೆ ಪಕ್ಕದಲ್ಲಿ ಗಾಣಗಿತ್ತಿ ಮನೆ. ಪಾಪ ಅಯ್ಯಮ್ಮ ಅಯ್ಯೋ ಮಗು ಬಿಸಿಲು ಒಣಗುತ್ತಲ್ಲ ಅಂತ ಅಯ್ಯಮ್ಮನೇ ಕೇಳ್ತಾಳೆ. ಯಾರು? ಗಾಣಗಿತ್ತಿ. ಎಣ್ಣೆ ಕೊಡಲಿಲ್ವಲ್ಲ. ಗಾಣಗಿತ್ತಿ ಕೊಡಬೇಕಾದ್ದು ಮಗುವಿನ ತಲೆಗೆ ಎಣ್ಣೆ. ಅದು ಕೊಟ್ಟಿದ್ರೆ ಸರಿ. ನೀವು ಇಲ್ಲಿ ಕೂತ್ಕೊಂಡು ಗುಂಡಿ ಅಂದ್ರೆ ಏನು, ಹಂಗಂದ್ರೆ ಏನು? ಗುಂಡಿ ಗೊತ್ತಿದೆ ನಮಗೂ, ನೀವು ಹೇಳ್ಬೇಕಾ? ಗುಂಡಿ ಮುಚ್ಚಿ ನಿಜ, ಮಳೆ ಬಿದ್ದರೆ ಗುಂಡಿ ಬಂದೇ ಬರುತ್ತೆ, ಅದರಲ್ಲೇನು ಅನುಮಾನ ಇಲ್ಲ. ಇದನ್ನ ಯಾರು ಕಣ್ಣಿಲ್ಲದೆ ಕುರುಡೂ ಹೇಳ್ತಾನೆ, ಮಳೆ ಬಿದ್ದರೆ ಗುಂಡಿ ಬರುತ್ತೆ, ಮುಚ್ಚಬೇಕು. ಸುಮ್ಮನೆ ಧಾರಾಳವಾಗಿ ಮಳೆ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ ಸಡನ್ನಾಗಿ. ಒಂದು ಇವರು ಹೇಳ್ತಕ್ಕಂಥವ್ರು, ನಾವು ನೋಡ್ರಿ ಬೆಂಗಳೂರು ಗುಂಡಿ ಮುಚ್ಚೋದಕ್ಕೆ, ಬೆಂಗಳೂರು ರೋಡ್ ಕ್ಲಿಯರ್ ಮಾಡೋದಕ್ಕೆ ನಾವು ನಿಮಗೇನು ಇಲ್ಲ ಅಂತಲಲ್ಲ, ಸರ್ಕಾರಕ್ಕೆ ದುಡ್ಡಿದೆ, ಸರ್ಕಾರಕ್ಕೆ ಅಧಿಕಾರ ಇದೆ, ಎಲ್ಲ ಚಾಲೆಂಜ್, ಅದರಲ್ಲಿ ಅನುಮಾನ. ಬಟ್ ನಾವೇ ಒಂದು 30,000 ಕೋಟಿ ನಾವು ಸಂಪಾದನೆ ಮಾಡಿದ್ದೀವಲ್ಲ, ಅದರಲ್ಲಿ ಒಂದು 30,000 ಕೋಟಿ ಚೀಫ್ ಮಿನಿಸ್ಟರ್ ಕೊಡ್ತಾ ಇದ್ದೀವಿ. ನೀವು ಅವರಿಗೆ ಭಯ ಏನು ಇರ್ಬೋದು ಅಂತಂದರೆ ವಾಟಾಳ್ ನಾಗರಾಜ್ ಸರ್, ನಾವು 30,000 ಕೋಟಿ ಕೊಟ್ವಿಯಪ್ಪ, ಅದನ್ನು ಪ್ರಾಮಾಣಿಕವಾಗಿ ನೀವು ಎಷ್ಟರ ಮಟ್ಟಿಗೆ ಬಳಸ್ತೀರ ಅನ್ನೋದು ಭಯ ನಮಗೆ. ಅಂತ ಎಲ್ಲೋ ಹೋಗ್ಬಿಟ್ರೆ ದುಡ್ಡು. ಇನ್ನೊಂದು ಗಂಜಿ ಕುಡಿಯೋವನು ಮೀಸೆ ಗಂಜಿ ತೆಗುತ್ತೆ ಅಲ್ವಾ? ಓ ಮೀಸೆ ತೆಗಿಬಾರ್ದು, ಅದು ಹಂಗೆ ಮೀಸೆ ಬಟ್ಟೆ ಕಟ್ಕೊಂಡು ಇಲ್ಲಿ ತೆಗಲಿರ್ತೀವಿ. ಇದನ್ನು ಒಂದು ಸತ್ಯ ಒಪ್ಕೊಳ್ಳೋಣ, ಯಾರು ಪ್ರಾಮಾಣಿಕರಿದ್ದಾರೆ ಆ ಕಾಲ ಹೊಟ್ಟೋಯ್ತು. ಶ್ರೀರಾಮಚಂದ್ರನಂಥ ರಾಜಕಾರಣಿಗಳಿದ್ದ ಕಾಲ ಹೊಟ್ಟೋಯ್ತು. ಈಗೇನಿದ್ರು ನೀವು ಭ್ರಷ್ಟಾಚಾರಿಗಳೇ ಶ್ರೀರಾಮಚಂದ್ರ, ಭ್ರಷ್ಟಾಚಾರಿಗಳೇ ಹರಿಶ್ಚಂದ್ರ, ಭ್ರಷ್ಟಾಚಾರಿಗಳೇ ದೊಡ್ಡ ಮನುಷ್ಯರು. ಈಗ ಯಾರ ಬಗ್ಗೆ ಮಾತಾಡೋಂಗಿದೆ ನೀವು? ಹಾಳಾಗೋಗಿದೆ, ಹದಗೆಟ್ಟೋಗಿದೆ ರಾಜಕಾರಣದಂಥ ಹೊಲಸು ನಾನು ಎಂದೂ ನೋಡಿರಲಿ ಈ ಥರ. ಸಡನ್ನಾಗಿ ವಾಟಾಳ್ ನಾಗರಾಜ್ ಅವರು ಮುಖ್ಯಮಂತ್ರಿ ಆಗ್ಬಿಟ್ರೆ, ಸಡನ್ನಾಗಿ ಮುಖ್ಯಮಂತ್ರಿ ಆಗ್ಬಿಟ್ರೆ ಅನ್ನೋದಕ್ಕೆ ಉತ್ತರ ಕೊಡೋದಲ್ಲ, ಮುಖ್ಯಮಂತ್ರಿ ಆದಾಗ ಉತ್ತರ ಕೊಡೋಣ. ಏನೇನಾಗ್ಬೋದು ಅಂತ ನೀವು ಮುಖ್ಯಮಂತ್ರಿ ಆಗ್ಬಿಟ್ರೆ ಅದು ಆ ಪ್ರಶ್ನೆ ನಾನು ಉತ್ತರ ಕೊಡೋಂಥ ಪರಿಸ್ಥಿತಿ ಬರೋದಿಲ್ಲ. ಯಾಕಂತಂದರೆ ಒಂದಿಷ್ಟು ಆಲೋಚನೆ ಇರುತ್ತೆ ಹಿರಿಯರಾಗಿ, ಈಗಿನ ಮುಖ್ಯಮಂತ್ರಿಗಳಾದ್ರೂ ಗೊತ್ತಾಗಿಲ್ಲ. ಇಲ್ಲ, ಅವೆಲ್ಲ ಯಾಕೆ ಕೇಳಬೇಕು? ನಾನು ಮುಖ್ಯಮಂತ್ರಿ ಆದರೆ ಬೆಂಗಳೂರನ್ನ ತಗೊಂಡೋಗಿ ಮದ್ರಾಸ್ಗೆ ಹಾಕ್ತೀವಿ, ಮದ್ರಾಸ್ ತಗೊಂಬಂದು ಅವೆಲ್ಲ ಯಾಕೆ ಕೇಳಬೇಕು? ನಾನು ಆದಾಗ ನನಗೆ ಆಗುವಂಥ ಅವಕಾಶ ಇವತ್ತಿನ ಪರಿಸ್ಥಿತಿಯಲ್ಲಿ, ಇವತ್ತಿನ ರಣರಂಗದ ಪರಿಸ್ಥಿತಿಯಲ್ಲಿ ಎಲ್ಲಿ ಸಾಧ್ಯ? ಅವೆಲ್ಲ ನಾವು ನೀವು ಏನೋ ಹೇಳಿದ್ರಿ ಪಾಪ, ಅದನ್ನ ಆಲೋಚನೆನೂ ಮಾಡಲ್ಲ ನಾವು. ಗಂಭೀರವಾಗಿದ್ದರೆ ಸಾಕಪ್ಪ. ರಾಜಕೀಯದಿಂದ ದೂರ ಸರಿದು ಬಿಟ್ಟಿದ್ದೀರಾ ವಾಟಾಳ್ ನಾಗರಾಜ್? ಇಲ್ಲ, ಹಂಗೇನಿಲ್ಲ. ಯಾಕೆ ದೂರ? ಯಾಕೆ ಹತ್ರನೂ ಸರಿದಿಲ್ಲ, ದೂರನೂ ಸರಿದಿಲ್ಲ, ಒಳ್ಳೆ ಕಥೆನೆ. ಯಾಕೆ ದೂರ ಸರಿ? ಕಾರಣ ಏನು? ಮತ್ತೆ ಮುಖ್ಯಮಂತ್ರಿ ಆಗಿ ನೀವೇನಾದ್ರೂ ಇದಾದ್ರೆ ಅಧಿಕಾರಕ್ಕೆ ಬಂದ್ರೆ ಅದು ಒಂದು ಪರಿಸ್ಥಿತಿನೇ ಇಲ್ಲ. ಒಂದು ಸುಮ್ಮನೆ ಇದು ಅತಿಯಾದಂಥ ಆಸೆ ಇಟ್ಕೊಂಡಿಯೇ ಯಾಕೆ? ಅದು ಕಾರಣ ಏನು? ಬೇಡ ಅಂತೀರಾ? ಮುಖ್ಯಮಂತ್ರಿ ಬೇಡ ಅಂತೀರ, ನೀವು ಕೊಡ್ತೀರಾ?
ನಾನು ಕೊಡೋದಲ್ಲ ಸರ್. ಮತ್ತು ನೀವು ಬೇಡ ಅಂತೀರ ಅಂದರೆ ಏನು ಅನ್ಬೇಕು? ನೀವು ತಂದು ಕೊಟ್ಟಂಗು ನನಗೆ, ನಾನೇನು ಬೇಡ ಅಂತ ನಿಮ್ಗೆ ಹಿಂದಕ್ಕೆ ಕೊಟ್ಟಂಗು, ಇದು ನ್ಯಾಯನ ಇದು? ನೀವು ಅಲ್ಲ, ತರಲೂ ಇಲ್ಲ, ಕೊಟ್ಟೆ ಅಂತ ಇಟ್ಕೊಳ್ಳಿ. ತರಲೂ ಇಲ್ಲ, ನಮಗೆ ಕೊಡಲೂ ಇಲ್ಲ. ಇಲ್ಲಿ ಬಂದು ಸುಮ್ಮನೆ ಕರೆದ್ಬಿಟ್ಟು ನೀವು ಮುಖ್ಯಮಂತ್ರಿ ಆದರೆ ಅಂದರೆ ಏನು ಮಾಡ್ಬೇಕು ನಾನು? ಎಲ್ಲಿ ತಲುಪಬೇಕು ನಾನು? ಹೆಂಗೆ, ಎಲ್ಲಿ? ಅವೆಲ್ಲ ಈ ಅದು ಆದರ್ಶಕ್ಕೆ, ಪ್ರಾಮಾಣಿಕತೆಗೆ, ನಂಬಿಕೆಗೆ ಅವೆಲ್ಲ ಒಂದು ಕಾಲ ಇತ್ತು. ಇವತ್ತದಿಲ್ಲ. ಇವತ್ತಿನ ಪರಿಸ್ಥಿತಿಗಳು ಬೇರೆ, ಇವತ್ತಿನ ಪರಿಸ್ಥಿತಿ ವ್ಯವಸ್ಥೆ ಬೇರೆ. ಮತ್ತು ಹದಗೆಟ್ಟೋಗಿದೆ ಈಗ. ಸಿದ್ದರಾಮಯ್ಯನೇ ಕೊನೆ ಲಾಸ್ಟ್ ಕೊಂಡಿ. ಸಿದ್ದರಾಮಯ್ಯ ಬಿಟ್ರೆ ಇನ್ನು ಬರೋಲ್ಲ, ಅದು ಇನ್ನೂ ಏನು ಹದಗೆಟ್ಟೋಗಿರುತ್ತೆ ರಾಜ್ಯ. ನೀವೇ ನೋಡ್ತೀರಿ, ನೋಡ್ರಿ. ಏನೂ ಮಾಡಂಗಿಲ್ಲ. ಈಗ ನೀವು ಮೀಡಿಯಾದವ್ರನ್ನ ಅವ್ರನ್ನ ಹೋಗಲೇಬೇಕು. ಒಳ್ಳೆ ಕೆಲಸ ಮಾಡಿದ್ರೆ ಹೊಗಳ್ತೀವಿ, ಒಳ್ಳೆ ಕೆಲಸ ಮಾಡಿದ್ರೆ ಹೋಗೋಣ ಸರ್. ಏನು ಅದನ್ನು ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಿಂದ ಸರಿಯಿಲ್ಲ.